ಡಿಸಿಎಂ ಸೂಚನೆ ನೀಡಿದ್ದರೂ ಇನ್ನೂ ಎತ್ತಂಗಡಿ ಮಾಡಿಲ್ಲ. ಡಿಸಿಎಂ ಆದೇಶಕ್ಕೂ ಈ ಇಲಾಖೆಯಲ್ಲಿ ಡೋಂಟ್ ಕೇರ್. ಶೀಘ್ರ ಲಿಪಿಗಾರರಾಗಿರೋ ನಾಗವೇಣಿ ವರ್ಗಾವಣೆಗೆ ಡಿಸಿಎಂ ಡೈರೆಕ್ಷನ್ ಕೊಟ್ಟಿದ್ರು. ಆದೇಶ ಮಾಡಿ 11 ದಿನಗಳಾದರೂ ಕೂಡ ಪಶುಪಾಲನೆ ಇಲಾಖೆ ನಿರ್ಲಕ್ಷ್ಯವನ್ನ ವಹಿಸಿದೆ. ಕೂಡಲೇ ಎತ್ತಂಗಡಿಗೆ ಸೂಚಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಜಂಟಿ ನಿರ್ದೇಶಕರಿಗೆ ಪತ್ರವನ್ನ ಬರೆದಿದ್ರು ಡಿಸಿಎಂ ಸ್ಪೆಷಲ್ ಆಫೀಸರ್. ನಾಗವೇಣಿ ಮೇಲೆ ಸಾಕಷ್ಟು ದೂರುಗಳು ಕೇಳಿ ಬಂದಿವೆ. ಅಧಿಕಾರ ದುರ್ಬಳಕೆ, ಕಡತಗಳ ಮಾಹಿತಿ ಸೋರಿಕೆ ಸೇರಿದಂತೆ ದೂರುಗಳು ಬಂದಿವೆ. ಹಣ ನೀಡಿದರಷ್ಟೇ ಕಡತಗಳ ವಿಲೇವಾರಿ ಆರೋಪ ಇವರ ಮೇಲಿದೆ. ಅಂದ್ರೆ ಹಣ ನೀಡಿದ್ರೆ ಮಾತ್ರ ಕಡತಗಳನ್ನ ವಿಲೇವಾರಿ ಮಾಡ್ತಾರಂತೆ ಇವರು. ಹೀಗಾಗಿ ಆಯುಕ್ತರ ಆಪ್ತ ಶಾಖೆಯಿಂದ ಎತ್ತಂಗಡಿಗೆ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನ ಕೊಟ್ಟಿದ್ರು. ಡಿಕೆಶಿ ಲೆಟರ್ಗೆ ಡೋಂಟ್ ಕೇರ್ ಅಂದಿದ್ದಾರೆ ಪಶುಪಾಲನೆ ಅಧಿಕಾರಿಗಳು. ಅಂದ್ರೆ ಡಿಸಿಎಂ ಸೂಚನೆ ಕೊಟ್ಟರೂ ಕೂಡ ಇವರು ಡೋಂಟ್ ಕೇರ್ ಅಂತ ಇದ್ದಾರೆ ಅಂತ ಅಂದ್ರೆ ಇನ್ಯಾರಿಗೆ ಭಯ ಪಡ್ತಾರೆ ಇವರು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಡಿಸಿಎಂ ಆದೇಶಕ್ಕೂ ಕೂಡ ಈ ಇಲಾಖೆಯಲ್ಲಿ ಡೋಂಟ್ ಕೇರ್, ನಿರ್ಲಕ್ಷ್ಯ ಲೆಕ್ಕಕ್ಕೆ ಇಲ್ಲ. ಡಿಸಿಎಂ ಅವರ ಆದೇಶ ಶೀಘ್ರ ಲಿಪಿಗಾರರಾಗಿರುವಂತ ನಾಗವೇಣಿ ಅವರ ವರ್ಗಾವಣೆಗೆ ಡಿಸಿಎಂ ಆದೇಶವನ್ನ ಹೊರಡಿಸಿದ್ರು. ಆದೇಶ ಮಾಡಿ ಬರೋಬ್ಬರಿ 11 ದಿನಗಳಾಯ್ತು. 11 ದಿನ ಕಳೆದ್ರೂ ಕೂಡ ಪಶುಪಾಲನೆ ಇಲಾಖೆ ಮಾತ್ರ ನಿರ್ಲಕ್ಷ್ಯ ವಹಿಸಿ ಕೂತಿದೆ. ಕೂಡಲೇ ಎತ್ತಂಗಡಿ ಮಾಡಬೇಕು ಅಂತ ಹೇಳಿಬಿಟ್ಟಿದ್ರು ಡಿಸಿಎಂ. ಆದ್ರೆ ಜಂಟಿ ನಿರ್ದೇಶಕರಿಗೆ ಪತ್ರವನ್ನ ಕೂಡ ಬರೆದು ಹೇಳಿದ್ರು. ನಾಗವೇಣಿ ಮೇಲೆ ಸಾಕಷ್ಟು ದೂರುಗಳು ಕೇಳಿ ಬಂದಿವೆ. ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳೋದಾಗಿರ್ಬೋದು, ಕಡತಗಳ ಮಾಹಿತಿ ಸೋರಿಕೆ ಮಾಡೋದಾಗಿರ್ಬೋದು, ಸಾಕಷ್ಟು ದೂರುಗಳಿದಾವೆ. ಹಣ ನೀಡಿದ್ರೆ ಮಾತ್ರ ಕಡತಗಳ ವಿಲೇವಾರಿ ಮಾಡ್ತಾರಂತೆ ಇವರು. ಹಾಗಾಗಿನೇ ತಕ್ಷಣವೇ ಎತ್ತಂಗಡಿ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಡಿಕೆಶಿ ಲೆಟರ್ಗೆ ಪಶುಪಾಲನಾ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಹೇಳಿದ್ದಾರೆ.